ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸುದ್ದಿ5 ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಗೆಳೆಯರೆ, ನಮ್ಮ ರಾಜ್ಯದ ರೈತರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬಿಗ್ ಅಪ್ಡೇಟ್ಗಳು ಬಂದಿದೆ ಫ್ರೆಂಡ್ಸ್. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲ ಮಾಹಿತಿಯನ್ನ ಕಂಪ್ಲೀಟ್ ಆಗಿ ಹೇಳಿದ್ದೇನೆ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ5 ಯೂಟ್ಯೂಬ್ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಎನ್ನುವ ಬಟನ್ ಒತ್ತಿ. ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು. ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಗೆಳೆಯರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಹಲವಾರು ಹೊಸ ಹೊಸ ಯೋಜನೆಗಳಲ್ಲಿ ರಾಜ್ಯದ ರೈತರು ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ. ನೀವು ಕೂಡ ರೈತರಾಗಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳಲ್ಲಿ ಹಣವನ್ನು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಪಡೆದುಕೊಂಡಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಅಲ್ಲಿ ತಪ್ಪದೆ ಎಸ್ ಅಂತ ಒಂದು ಕಮೆಂಟ್ ಮಾಡಿ. ಗೆಳೆಯರ ಇವಾಗ ಇದೇ ಕುರಿತಂತೆ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ರೈತರಿಗೆ ಒಂದು ಬಿಗ್ ಅಪ್ಡೇಟ್ ಇವಾಗ ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾಗಿದೆ. ಹೌದು ಫ್ರೆಂಡ್ಸ್, ಕೇಂದ್ರ ಸರ್ಕಾರ ಈಗಾಗಲೇ ರೈತರಿಗೆ ನೀಡ್ತಾ ಇರುವ ಹಲವಾರು ಯೋಜನೆಗಳಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ರೈತರಿಗೆ ಒಂದು ಮುಖ್ಯವಾದ ಯೋಜನೆ ಅಂತಾನೆ ಹೇಳ್ಬೋದು. ಈಗಾಗಲೇ ಈ ಒಂದು ಯೋಜನೆಗೆ ನಮ್ಮ ಕೇಂದ್ರ ಸರ್ಕಾರ ಶುರು ಮಾಡಿದ ಈ ಒಂದು ಯೋಜನೆಗೆ 7 ವರ್ಷಗಳು ಕಂಪ್ಲೀಟ್ ಆಗಿದೆ ಎಂದು ಕೂಡ ಇಲ್ಲಿ ಮಾಹಿತಿ ಬರ್ತಾ ಇದೆ. ಹೌದು ಫ್ರೆಂಡ್ಸ್, ಮೊನ್ನೆ ಅಷ್ಟೇ ಫೆಬ್ರವರಿ 24ಕ್ಕೆ ರೈತರಿಗೆ 6,000 ರೂಪಾಯಿಗಳನ್ನು ನೀಡುವ ಈ ಒಂದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ 7 ವರ್ಷ ಪೂರ್ಣವಾಗಿದೆ. ಫೆಬ್ರವರಿ 24, 2019ರಲ್ಲಿ ಮೋದಿ ಸರ್ಕಾರ ಈ ಒಂದು ಯೋಜನೆ ಆರಂಭ ಮಾಡಿತ್ತು. 1 ವರ್ಷಕ್ಕೆ 3 ಕಂತುಗಳನ್ನ ಕೇಂದ್ರ ಸರ್ಕಾರ ನೇರವಾಗಿ 6,000 ರೂಪಾಯಿಗಳನ್ನ ರೈತರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಕೂಡ ಮಾಡ್ತಾ ಇತ್ತು. ಅಂದಿನ ಕರ್ನಾಟಕದ ಬಿಜೆಪಿ ಸರ್ಕಾರ ಕೂಡ ರೈತರಿಗೆ ಇದರ ಜೊತೆ 4,000 ರೂಪಾಯಿಗಳನ್ನ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಈ ಒಂದು ಯೋಜನೆಯ ಮೂಲಕವೇ ನೀಡುತ್ತಾ ಇತ್ತು. ಅಂದ್ರೆ ಕರ್ನಾಟಕದ ರೈತರು ವರ್ಷಕ್ಕೆ 10,000 ರೂಪಾಯಿಗಳನ್ನ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಈಗಾಗಲೇ ಪಡೆದುಕೊಂಡಿದ್ದಾರೆ. ನೀವು ಕೂಡ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈ ಒಂದು 10,000 ರೂಪಾಯಿಗಳನ್ನ ವರ್ಷಕ್ಕೆ ಪಡೆದುಕೊಂಡಿದ್ರೆ ತಪ್ಪದೆ ನಿಮ್ಮ ಒಂದು ಅನಿಸಿಕೆಯನ್ನು ನಮಗೆ ಕಮೆಂಟ್ ಮಾಡಿ. ಇವಾಗ ಇದೇ ಕುರಿತಂತೆ ನಮ್ಮ ಕೇಂದ್ರ ಸರ್ಕಾರ ಮೊನ್ನೆ ಅಷ್ಟೇ 21ನೇ ಕಂತು ರೈತರ ಒಂದು ಬ್ಯಾಂಕ್ ಖಾತೆಗಳಿಗೆ ಬಿಡುಗಡೆ ಮಾಡಿದೆ. ಹೌದು ಫ್ರೆಂಡ್ಸ್, ಕಳೆದ ನವೆಂಬರ್ನಲ್ಲಿ ನರೇಂದ್ರ ಮೋದಿ ಅವರು 21ನೇ ಹಣವನ್ನು ನೇರವಾಗಿ ರೈತರ ಒಂದು ಬ್ಯಾಂಕ್ ಖಾತೆಗಳಿಗೆ ಡಿಬಿಟಿ ಮೂಲಕ ಜಮೆ ಕೂಡ ಮಾಡಿದ್ದಾರೆ. ಕರ್ನಾಟಕದಲ್ಲಿ 50 ಲಕ್ಷಕ್ಕೂ ಅಧಿಕ ಜನ ರೈತರು ಈಗಾಗಲೇ ಈ ಒಂದು 21ನೇ ಕಂತು ಅವರೊಂದು ಬ್ಯಾಂಕ್ ಖಾತೆಗಳಿಗೆ ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳಬಹುದು. ಫ್ರೆಂಡ್ಸ್, ನೀವು ಎಷ್ಟು ಕಂತು ನಿಮ್ಮ ಒಂದು ಬ್ಯಾಂಕ್ ನಲ್ಲಿ ಪಡೆದುಕೊಂಡಿದ್ದೀರಿ ತಪ್ಪದೆ ನಮಗೆ ಕಮೆಂಟ್ ಮಾಡಿ. ಗೆಳೆಯರವಾಗ ಇದೇ ಕುರಿತಂತೆ 22ನೇ ಕಂತಿನ ಹಣಕ್ಕಾಗಿ ನಮ್ಮ ದೇಶದ ರೈತರು ಕಾಯ್ತಾ ಇದ್ದಾರೆ ಅಂತಾನೆ ಹೇಳಬಹುದು. ಹೌದು ಫ್ರೆಂಡ್ಸ್, ಸರ್ಕಾರ ಈ ಒಂದು ಕಂತು ಯಾವಾಗ ಬೇಕಾದರೂ ಇವಾಗ ಬಿಡುಗಡೆ ಕೂಡ ಇಲ್ಲಿ ಮಾಡಬಹುದು. ಹೌದು ಫ್ರೆಂಡ್ಸ್, ಕೇವಲ ಅಧಿಕೃತ ದಿನಾಂಕದ ಘೋಷಣೆ ಇವಾಗ ಕೇವಲ ಬಾಕಿ ಇದ್ದು ಶೀಘ್ರವೇ ಈ ಒಂದು ಹಣ ರೈತರ ಒಂದು ಬ್ಯಾಂಕ್ ಖಾತೆಗಳಿಗೆ ಬಿಡುಗಡೆಯಾಗಲಿದೆ. ಮಾರ್ಚ್ನ ಮೊದಲಾರ್ಧದಲ್ಲಿ ಅಂದ್ರೆ ಮಾರ್ಚ್ನ 15 ದಿನದ ಒಳಗೆ ರೈತರ ಒಂದು ಬ್ಯಾಂಕ್ ಖಾತೆಗಳಿಗೆ ಈ ಒಂದು ಹಣ ಜಮೆ ಆಗುವ ನಿರೀಕ್ಷೆ ಇವಾಗ ಇಲ್ಲಿ ಜಾಸ್ತಿ ಆಗ್ತಾ ಇದೆ. ಹೌದು ಫ್ರೆಂಡ್ಸ್, 7 ವರ್ಷ ಪೂರ್ಣಗೊಂಡ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಶೀಘ್ರವೇ ಒಂದು ಕಾರ್ಯಕ್ರಮವನ್ನು ಮಾಡುವ ಮೂಲಕ ರೈತರ ಒಂದು ಬ್ಯಾಂಕ್ ಖಾತೆಗಳಿಗೆ ಮುಂದಿನ ಕಂತನ ನರೇಂದ್ರ ಮೋದಿ ಅವರು ಬಿಡುಗಡೆ ಕೂಡ ಮಾಡಲಿದ್ದಾರೆ. ಕೇಂದ್ರ ಸರ್ಕಾರ ಅಧಿಕೃತ ದಿನಾಂಕದ ಘೋಷಣೆ ಇದು ಇವಾಗ ಮಾಡಬೇಕಾಗಿದೆ ಅಂತಾನೆ ಹೇಳಬಹುದು. ಫ್ರೆಂಡ್ಸ್, ಇನ್ನು ಇದೇ ಒಂದು ಕಿಸಾನ್ ಸಮ್ಮಾನ್ ಯೋಜನೆಗೆ ತಕ್ಕಂತೆ ಕೆಲವೊಂದು ಮುಖ್ಯವಾದ ಮಾಹಿತಿಗಳು ಈಗಾಗಲೇ ಇಲ್ಲಿ ಬಿಡುಗಡೆ ಕೂಡ ಆಗಿದೆ. ಫ್ರೆಂಡ್ಸ್, ಕೃಷಿ ಜಮೀನು ಹೊಂದಿರುವ ರೈತರಿಗೆ ಅವರ ಒಂದು ವ್ಯವಸಾಯಕ್ಕೆ ಅನುಕೂಲವಾಗಲೆಂದು ಕೇಂದ್ರ ಸರ್ಕಾರ ವರ್ಷಕ್ಕೆ 3 ಕಂತುಗಳನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಹಲವಾರು ಜನ ರೈತರು ಇದುವರೆಗೂ ಈ ಒಂದು ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ವಂಚಿತರಾಗಿದ್ದಾರೆ. ನಮಗೆ ತುಂಬಾ ಜನ ರೈತರು ಈಗಾಗಲೇ ಕಮೆಂಟ್ ಕೂಡ ಮಾಡಿದ್ದಾರೆ. ಅಂತವರಿಗೆ ಒಂದು ಮುಖ್ಯವಾದ ವಿಷಯ ಏನಂದ್ರೆ, ಸ್ವಂತ ಕೃಷಿ ಭೂಮಿ ಹೊಂದಿರುವ ರೈತರಿಗೆ ಮಾತ್ರವೇ ಕಿಸಾನ್ ಸಮ್ಮಾನ್ ಯೋಜನೆ ಹಣ ತಲುಪುತ್ತೆ. ಹೌದು ಫ್ರೆಂಡ್ಸ್, ನೀವೇನಾದರೂ ರೈತರಾಗಿದ್ದು ಸ್ವಂತ ಕೃಷಿ ಭೂಮಿ ಹೊಂದಿರಬೇಕು ಮತ್ತು ನಿಮ್ಮ ಕುಟುಂಬದ ಸದಸ್ಯರಲ್ಲಿ ಆದಾಯ ತೆರಿಗೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಯಾರಾದರೂ ಪಾವತಿಯನ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕಿಸಾನ್ ಸಮ್ಮಾನ್ ಹಣ ಇವಾಗ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರೋದಿಲ್ಲ. ಇದೇ ಕುರಿತಂತೆ ಕುಟುಂಬದಲ್ಲಿ ಒಂದೇ ಮನೆಯಲ್ಲಿ ಸರ್ಕಾರಿ ನೌಕರರು, ವೃತ್ತಿಪರರು, ಶಾಸಕರಾಗಿರ್ಬೋದು ಇತ್ಯಾದಿ ಒಂದು ಹುದ್ದೆಯನ್ನ ಹೊಂದಿರುವ ಕೃಷಿ ಭೂಮಿ ಇದ್ದು ಕೂಡ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಗೆ ಒಂದು ಅರ್ಹರಾಗಿರೋದಿಲ್ಲ ಕೂಡ ಇಲ್ಲಿ ಮಾಹಿತಿ ಬರ್ತಾ ಇದೆ. ಹೌದು ಫ್ರೆಂಡ್ಸ್, ಒಂದು ವೇಳೆ ನೀವು ರೈತರಾಗಿದ್ದರೂ ಕೂಡ ನಿಮ್ಮ ಮನೆಯಲ್ಲಿ ಸರ್ಕಾರಿ ನೌಕರರು, ವೃತ್ತಿಪರರು ಮತ್ತು ಶಾಸಕರು ಇತ್ಯಾದಿ ಯಾವುದೇ ಒಂದು ದೊಡ್ಡ ಹುದ್ದೆಯಲ್ಲಿ ಯಾರಾದರೂ ನಿಮ್ಮ ಒಂದು ಮನೆಯಲ್ಲಿ ಇದ್ರೆ ಅಂತವರು ಕೃಷಿ ಭೂಮಿ ಇದ್ದರೂ ಕೂಡ ಕಿಸಾನ್ ಸಮ್ಮಾನ್ ಯೋಜನೆಗೆ ಅರ್ಹರಾಗಿರೋದಿಲ್ಲ. ಒಂದೇ ಕುಟುಂಬದಲ್ಲಿ ಒಬ್ಬ ಮಾತ್ರ ಫಲಾನುಭವಿ ಆಗಿರಬೇಕು ಮತ್ತು 2019 ನಂತರ ಕೃಷಿ ಭೂಮಿಯನ್ನ ಖರೀದಿ ಮಾಡಿದ ರೈತರಿಗೆ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಲಾಗಿರಬಹುದು ಮತ್ತು ಈ ಒಂದು ಯೋಜನೆಗೆ ನೋಂದಾಯಿಸಲು ಆಗುವುದಿಲ್ಲ ಎಂದು ಕೂಡ ಇಲ್ಲಿ ಮಾಹಿತಿ ಬರ್ತಾ ಇದೆ. ಹೌದು ಫ್ರೆಂಡ್ಸ್, ಒಂದು ವೇಳೆ 2019 ನಂತರ ಅಂದ್ರೆ ಈ ಒಂದು ಯೋಜನೆ ಸ್ಟಾರ್ಟ್ ಆದ ಬಳಿಕ ಕೃಷಿ ಭೂಮಿಯನ್ನ ಖರೀದಿಸಿದವರಿಗೂ ಕೂಡ ಈ ಒಂದು ಯೋಜನೆಯಲ್ಲಿ ಹೆಸರನ್ನು ನೋಂದಾಯಿಸಲು ಆಗುವುದಿಲ್ಲ ಎಂದು ಕೂಡ ಇಲ್ಲಿ ಮಾಹಿತಿ ಬರ್ತಾ ಇದೆ. ಫ್ರೆಂಡ್ಸ್, ಆದರೆ ಭೂ ಮಾಲೀಕರು ಸಾವನ್ನಪ್ಪಿ ಅವರಿಂದ ವಾರಸುದಾರರಿಗೆ ಈ ಒಂದು ಜಮೀನು ವರ್ಗಾವಣೆ ಆಗಿದ್ದರೆ ಅಂತವರು ಮಾತ್ರವೇ ಇಲ್ಲಿ ಫಲಾನುಭವಿಗಳು ಕೂಡ ಆಗಿರ್ತಾರೆ. ಹೌದು ಫ್ರೆಂಡ್ಸ್, ಒಂದು ವೇಳೆ ಹಳೆಯ ಕೃಷಿ ಜಮೀನು ಬೇರೆಯವರೊಂದು ನಿಮ್ಮ ಒಂದು ತಾತ ಅಥವಾ ಒಂದು ತಂದೆಯವರ ಹೆಸರಲ್ಲಿ ಇದ್ರೆ ಅಂತವರು 2019 ನಂತರ ಒಂದು ಸಾವನ್ನಪ್ಪಿ ಅವರಿಂದ ವಾರಸುದಾರ ಅಂದ್ರೆ ಅವರ ಒಂದು ಮಗನಿಗೆ ಜಮೀನು ವರ್ಗಾವಣೆ ಆಗಿದ್ದರೆ ಮಾತ್ರ ಅಂತವರು ಕೂಡ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಹಣವನ್ನ ಪಡ್ಕೋಬಹುದು. ಆದರೆ 2019 ನಂತರ ಹೊಸದಾಗಿ ಒಂದು ಕೃಷಿ ಭೂಮಿಯನ್ನ ಖರೀದಿಸಿ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಿದ್ರೆ ಅಂತವರು ಕಿಸಾನ್ ಸಮ್ಮಾನ್ ಯೋಜನೆಗೆ ಅರ್ಹರಾಗಿರೋದಿಲ್ಲ ಎಂದು ಕೂಡ ಇಲ್ಲಿ ಮಾಹಿತಿ ಇವಾಗ ಬರ್ತಾ ಇದೆ. ಫ್ರೆಂಡ್ಸ್, ಇಲ್ಲಿ ಮುಖ್ಯವಾಗಿ ರೈತರು ನಿಮಗೆ ಹೆಚ್ಚಿನ ಒಂದು ಮಾಹಿತಿ ಬೇಕಂದ್ರೆ pmkisan.government.in ಎನ್ನುವ
ಒಂದು ವೆಬ್ಸೈಟ್ಗೆ ನೀವು ಇಲ್ಲಿ ಹೋಗಬೇಕಾಗುತ್ತೆ. ಅಲ್ಲಿ ನೀವು ಸ್ಕ್ರೋಲ್ ಮಾಡಿ ನಿಮ್ಮ ಒಂದು ಫಾರ್ಮರ್ ಕಾರ್ನರ್ನಲ್ಲಿ ಬೆನಿಫಿಷಿಯರಿ ಲಿಸ್ಟ್ ಎನ್ನುವ ಒಂದು ಕ್ಲಿಕ್ ಮಾಡಿದರೆ ಅಲ್ಲಿ ನಿಮ್ಮ ಒಂದು ರಾಜ್ಯ ಮತ್ತು ತಾಲೂಕು ಮತ್ತು ನಿಮ್ಮ ಒಂದು ಹಳ್ಳಿ ಹೆಸರನ್ನು ಹಾಕಿದರೆ OTP ಮೂಲಕ ನಿಮ್ಮ ಒಂದು ಸ್ಟೇಟಸ್ ಅನ್ನು ಕೂಡ ನೀವು ಇಲ್ಲಿ ನೋಡಬಹುದು. ಅದರ ಜೊತೆಗೆ ಆ ಒಂದು ಊರಿನಲ್ಲಿರುವ ಎಲ್ಲ ಒಂದು ಫಲಾನುಭವಿಗಳ ಪಟ್ಟಿಯನ್ನು ಕೂಡ ನೀವು ಇಲ್ಲಿ ಕಾಣಬಹುದು ಫ್ರೆಂಡ್ಸ್. ಇದೇ ಕುರಿತಂತೆ PM ಕಿಸಾನ್ ಸಮ್ಮಾನ್ ಯೋಜನೆ ರೈತರಿಗೆ ಇದೊಂದು ಮುಖ್ಯವಾದ ಮಾಹಿತಿ ಅಂತಾನೆ ಹೇಳ್ಬೋದು. ಇನ್ನು ಇದೇ ರೀತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೌಲಭ್ಯಕ್ಕೆ ಹಲವಾರು ರೈತರು ಈಗಾಗಲೇ ಈ KYC ಅನ್ನ ಮಾಡಿಸಿದ್ದಾರೆ. ನಾವು ಕೂಡ ನಮ್ಮ ಒಂದು ಹಳೆಯ ವಿಡಿಯೋದಲ್ಲಿ ರೈತರಿಗೆ ಈಗಾಗಲೇ ಮಾಹಿತಿಯನ್ನು ಕೂಡ ತಿಳಿಸಿದ್ದೇವೆ. ಕೇಂದ್ರ ಸರ್ಕಾರದ ಹೊಸ ನೀತಿಯಂತೆ PM ಕಿಸಾನ್ ಸಮ್ಮಾನ್ ಯೋಜನೆ ಸೇರಿದಂತೆ ಹಲವಾರು ಒಂದು ಯೋಜನೆಗಳಲ್ಲಿ ಅಂದರೆ ಬರ ಪರಿಹಾರ, ಬೆಳೆ ವಿಮೆ ಮುಂತಾದ ಕೇಂದ್ರ ನೋಂದಾಯಿತ ರೈತರ ಸಂಖ್ಯೆ ಕಡ್ಡಾಯಗೊಳಿಸಲು ಫೆಬ್ರವರಿ 26 ಕೊನೆಯ ದಿನವಾಗಿದ್ದು ರೈತರು ಫ್ರೂಟ್ಸ್ ತಂತ್ರಾಂಶದಲ್ಲಿ ಈ KYC ಮೊಬೈಲ್ ನಂಬರ್ಗಳನ್ನು ಅಪ್ಡೇಟ್ ಮಾಡಿಕೊಳ್ಳುವಂತೆ ಈಗಾಗಲೇ ಸೂಚನೆ ಕೂಡ ನೀಡಲಾಗಿದೆ. ನಾವು ಕೂಡ ನಮ್ಮ ಹಳೆಯ ವಿಡಿಯೋದಲ್ಲಿ ರೈತರಿಗೆ ಮುಖ್ಯವಾದ ಮಾಹಿತಿಯನ್ನು ಕೂಡ ಇದರ ಮೂಲಕ ನಮ್ಮ ಒಂದು ವಿಡಿಯೋದ ಮೂಲಕ ತಿಳಿಸಿದ್ದೇವೆ. ಹಲವಾರು ಜನ ರೈತರು ಈಗಾಗಲೇ ನಮ್ಮ ಒಂದು ಈ KYC ಅನ್ನು ಪೂರ್ಣಗೊಳಿಸಿದ್ದಾರೆ. ಹೌದು ಫ್ರೆಂಡ್ಸ್, ಏನಂದ್ರೆ ಕೇಂದ್ರ ಸರ್ಕಾರದ ಇನ್ನು ಮುಂದೆ ಹೊಸ ನೀತಿಯಂತೆ PM ಕಿಸಾನ್ ಯೋಜನೆ ಸೇರಿದಂತೆ ಇತರೆ ಒಂದು ರೈತರ ಪರ ಒಂದು ಯೋಜನೆಗಳಾದ ಬರ ಪರಿಹಾರ, ಬೆಳೆ ವಿಮೆ ಒಂದು ಹಣ ಆಗಿರಬಹುದು, ಈ ರೀತಿ ಒಂದು ಮುಂತಾದ ಯೋಜನೆಗಳಿಗೆ ಕೇಂದ್ರ ನೋಂದಾಯಿತ ರೈತರ ಸಂಖ್ಯೆ ಕಡ್ಡಾಯಗೊಳಿಸಲು ಫೆಬ್ರವರಿ 26 ಈಗಾಗಲೇ ಕೊನೆಯ ದಿನವನ್ನು ಕೇಂದ್ರ ಸರ್ಕಾರ ನೀಡಿತ್ತು. ಈ ಒಂದು ಫೆಬ್ರವರಿ 26 ಕೊನೆಯ ದಿನವಾಗಿದ್ದು ರೈತರು ಇಲ್ಲಿ ತಮ್ಮ ಒಂದು ಫ್ರೂಟ್ಸ್ ತಂತ್ರಾಂಶದಲ್ಲಿ ಈ KYC ಮೊಬೈಲ್ ನಂಬರ್ಗಳನ್ನು ಅಪ್ಡೇಟ್ ಮಾಡಿಕೊಳ್ಳುವಂತೆ ಈಗಾಗಲೇ ರೈತರಿಗೆ ಸೂಚನೆ ಕೂಡ ನೀಡಿದ್ದಾರೆ. ಹೌದು ಫ್ರೆಂಡ್ಸ್, ರೈತರ ಹೆಸರಿನಲ್ಲಿರುವ ಎಲ್ಲ ಬಹು ಹಿಡುವಳಿಗಳನ್ನು ಕಡ್ಡಾಯವಾಗಿ ತಮ್ಮ FIDಯಲ್ಲಿ ಸೇರ್ಪಡಿಸಿಕೊಳ್ಳುವುದು ಮತ್ತು ರೈತರ ಸಹಮತಿ ಪತ್ರವನ್ನು ವಿದ್ಯುನ್ಮಾನ ಒಂದು ರೀತಿಯಲ್ಲಿ ನೀಡುವುದು ಕಡ್ಡಾಯವಾಗಿದೆ ಎಂದು ಕೂಡ ಇಲ್ಲಿ ತಿಳಿಸಿದ್ದಾರೆ. ಮಾಹಿತಿಗಾಗಿ ರೈತರು ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಮತ್ತು ತಾಲೂಕು ಕೃಷಿ ನಿರ್ದೇಶಕರನ್ನಾಗಲಿ ಅಥವಾ ಹಿರಿಯ ಒಂದು ಸಹಾಯಕ ನಿರ್ದೇಶಕರನ್ನು ಕೂಡ ಸಂಪರ್ಕಿಸಬಹುದೆಂದು ಕೂಡ ಈಗಾಗಲೇ ಕೃಷಿ ಇಲಾಖೆ ತನ್ನ ಒಂದು ಪ್ರಕಟಣೆಯಲ್ಲಿ ಕೂಡ ಇಲ್ಲಿ ರೈತರಿಗೆ ತಿಳಿಸಿದೆ. ಕೇಂದ್ರ ಸರ್ಕಾರದ ಪ್ರಮುಖ ಒಂದು ಯೋಜನೆಗಳಾದ ಬರ ಪರಿಹಾರ, ಬೆಳೆ ವಿಮೆ ಹಾಗೂ PM ಕಿಸಾನ್ ಸಮ್ಮಾನ್ ಯೋಜನೆಯಡಿ ಸೌಲಭ್ಯವನ್ನು ಪಡೆಯಲು ಕೇಂದ್ರದ ಫಾರ್ಮರ್ ID ಇವಾಗ ಅಗತ್ಯವಾಗಿದೆ. ಹೌದು ಫ್ರೆಂಡ್ಸ್, ಈ KYC ಮಾಡಿಸುವಂತೆ ಇಲ್ಲವಾದರೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಸೌಲಭ್ಯಗಳಿಂದ ರೈತರು ವಂಚಿತರಾಗುತ್ತಿರುವ ಒಂದು ಎಚ್ಚರಿಕೆ ಸಂದೇಶಗಳನ್ನು ಕೂಡ ಈಗಾಗಲೇ ರೈತರಿಗೆ ನೀಡಲಾಗಿದೆ. ಹೌದು ಫ್ರೆಂಡ್ಸ್, ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸರ್ವರ್ ಸಮಸ್ಯೆ ಉಂಟಾಗಿದ್ದು ಹಲವಾರು ಜನ ರೈತರಲ್ಲಿ ಪರದಾಡಿದ್ದಾರೆ ಅಂತಾನೆ ಹೇಳಬಹುದು. ಇನ್ನು ಇದೇ ಕುರಿತಂತೆ ಈ ಒಂದು ಅಪ್ಡೇಟ್ ಯಾರು ಮಾಡಬೇಕಂದ್ರೆ ಫಲಾನುಭವಿ ರೈತರು. ಹೌದು ಫ್ರೆಂಡ್ಸ್, ನೀವು ಯಾವುದೇ ಒಂದು ಯೋಜನೆಯ ಫಲಾನುಭವಿ ಆಗಿದ್ರೆ ಅಂತವರು ಈ ಒಂದು KYC ಅಪ್ಡೇಟ್ ಅನ್ನು ಇಲ್ಲಿ ಮಾಡಿಸಬೇಕಾಗುತ್ತೆ. ಇದನ್ನು ನೀವು ಎಲ್ಲಿ ಮಾಡಿಸಬೇಕಂದ್ರೆ ರೈತ ಸಂಪರ್ಕ ಕೇಂದ್ರ, ಕೃಷಿ ಇಲಾಖೆ ಕಚೇರಿ ಮತ್ತು ತೋಟಗಾರಿಕೆ ಇಲಾಖೆ ಕಚೇರಿ ಆಗಿರಬಹುದು ಮತ್ತು ರೇಷ್ಮೆ ಇಲಾಖೆ ಕಚೇರಿ ಮತ್ತು ಗ್ರಾಮ ಒನ್ ಸೇವಾ ಕೇಂದ್ರಗಳನ್ನು ನೀವು ಇಲ್ಲಿಗೆ ಹೋಗಿ ಇದನ್ನು ಅಪ್ಡೇಟ್ ಕೂಡ ಇಲ್ಲಿ ಮಾಡಿಸಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ರೈತರು ಮುಖ್ಯವಾಗಿ ಆಧಾರ್ ಕಾರ್ಡ್, ಸಕ್ರಿಯ ಮೊಬೈಲ್ ನಂಬರ್ ಮತ್ತು ಜಮೀನಿನ ವಿವರ ಆಗಿರಬಹುದು ಮತ್ತು ಇಲ್ಲಿ ಕಡ್ಡಾಯ ಪ್ರಕ್ರಿಯೆಗಳೆಂದರೆ ಈ KYC ಮತ್ತು ರೈತರ ಸಮ್ಮತಿ ಒಂದು ಪತ್ರ ಮತ್ತು ಭೂ ಘೋಷಣಾ ಪ್ರಮಾಣ ಪತ್ರ ಇವೆಲ್ಲವೂ ಕೂಡ ನೀವು ಇಲ್ಲಿ ಮುಖ್ಯವಾಗಿ ತೆಗೆದುಕೊಂಡು ಹೋಗಬೇಕಾಗುತ್ತೆ ಫ್ರೆಂಡ್ಸ್. ಈ ಒಂದು KYC ಆದ ಬಳಿಕ ರೈತರು ಮುಖ್ಯವಾಗಿ PM ಕಿಸಾನ್ ಸಮ್ಮಾನ್ ಯೋಜನೆ ಆಗಿರಬಹುದು, ಈ ಒಂದು ಕನಿಷ್ಠ ಬೆಂಬಲ ಬೆಲೆ ಅಂದರೆ MSP, ಇದೇ ರೀತಿ ಬೆಳೆ ವಿಮೆ ಅಂತ ಒಂದು ಯೋಜನೆಗಳಿಗೆ ರೈತರಿಗೆ ಸೌಲಭ್ಯಗಳಿಗೆ ಇದೊಂದು ಅಗತ್ಯ ಅಂತಾನೆ ಹೇಳಬಹುದು ಫ್ರೆಂಡ್ಸ್. ಮತ್ತು ಇದಾದ ಬಳಿಕ ಹಣ ರೈತರಿಗೆ DBT ಮೂಲಕವೇ ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ಕೇಂದ್ರ ಸರ್ಕಾರ ಜಮೆ ಮಾಡಲು ಈ ಒಂದು KYC ಇವಾಗ ಯೂಸ್ಫುಲ್ ಆಗಲಿದೆ ಅಂತಾನೆ ಹೇಳಬಹುದು ಫ್ರೆಂಡ್ಸ್, ರಾಜ್ಯದ ರೈತರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ. ಹೇಳಿರಿ, ನೀವು ಕೂಡ ಈ ಒಂದು KYC ಅಪ್ಡೇಟ್ ಅನ್ನ ಮಾಡಿಸಿದ್ರೆ ನಿಮ್ಮ ಒಂದು ಅನಿಸಿಕೆಯನ್ನು ತಪ್ಪದೆ ನಮಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳಿಂದ ಬೇರೆ ರೈತರು ಕೂಡ ಮಾಹಿತಿ ತಲುಪುತ್ತೆ. ಮತ್ತು ನೀವು ಯಾವ ಜಿಲ್ಲೆಯಿಂದ ನಮ್ಮ ಒಂದು ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ದೀರಿ ತಪ್ಪದೆ ನಮಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಕಮೆಂಟ್ಗಳಿಂದ ನಮಗೂ ಕೂಡ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ಹಾಗಾಗಿ ತಪ್ಪದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಮರೆಯದೆ ಶೇರ್ ಮಾಡಿ. ಹಲವಾರು ಜನ ರೈತರಿಗೆ ಈ ಒಂದು ಮಾಹಿತಿ ಗೊತ್ತಿರೋದಿಲ್ಲ, ಹಾಗಾಗಿ ನೀವು ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಇಂಥದೇ ಒಂದು ವಿಡಿಯೋ ಜೊತೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ.